ನಮಸ್ಕಾರ. ರೈಲ್ವೆ ಸ್ಟೇಷನ್ ಅಲ್ಲಿ ಎಸ್ಕಲೇಟರ್ ಇರುತ್ತಲ್ಲ, ಅದರಲ್ಲಿ ಬಿದ್ದು ಅವ್ರಿಗೆ ಸೊಂಟದಲ್ಲಿ ಡೀಟೇಲ್ ವರ್ಟಿಬ್ರಲ್ ಕಂಪ್ರೆಷನ್ ಫ್ರಾಕ್ಚರ್ ಆಗಿತ್ತು 6 ತಿಂಗಳಿಂದ. ಅವಾಗಿಂದನೂ ಕಂಟಿನ್ಯೂಸ್ ಸೊಂಟ ನೋವಿತ್ತು, ಅದಕ್ಕಿಂತ ಮುಂಚೆಯಿಂದ ಮಂಡಿ ನೋವಿತ್ತು. ಅವ್ರಿಗೆ ಪೇಯ್ನ್ ಇವಾಗ ಆಲ್ಮೋಸ್ಟ್ 90% ಕಡಿಮೆ ಆಗಿದೆ. ಇದು ಥರ್ಡ್ ವಿಸಿಟ್. ಸೊ ಫ್ರಾಕ್ಚರ್ ಆಗಿದ್ರು ಕೂಡ ವಿತೌಟ್ ಸರ್ಜರಿ ಅದು ಹೆಂಗೆ ವಾಸಿ ಆಯಿತು ಅಂತ ಅವರ ಒಂದು ಸರ್ಕಾರನ. ನಮಸ್ಕಾರಮ್ಮ. ನಮಸ್ತೆ. ಸೊ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಮಗಳ್ರಿ ನಿಮ್ಮ ಪರಿಚಯ ಮಾಡಿ. ಶಾಂತವಾರ. ಯಾವ ಹೇಳಿ? ಬೆಳಗಾವಿ. ಏನ್ ಕೆಲಸ ಮಾಡ್ತೀರಿ? ನಮ್ದು ಮಗನವ್ರಿ, ಮಗನೇ ಐತಿದ್ರು ಪೈಲ. ಈಗ ಬಿಟ್ಟಿದೇನ್ರಿ ನೀವು. ಈಗ ಕಾಲ್ ಮಂಡೆ ನೋವು ಬರಾನ ಬಿಟ್ಬಿಟ್ಟೇನ್ರಿ ಎಲ್ಲ ಕೆಲಸ. ಬಿಟ್ಟಿದ್ರಾ? ಈಗ ಒಂದು 8 ವರ್ಷ ಆತ್ರಿ ಬಿಟ್ಟಿಗೆ. 8 ವರ್ಷದಿಂದ ಬಿಟ್ಟಿದ್ರಾ? ಬಿಟ್ಟಿದ್ರಿ. ಈಗ ಕಾಲ್ ನೋವು ಬಂದಾಗಿಂದ ಬಿಟ್ಬಿಟ್ಟೇನ್ರಿ. ಈಗ ಇಟ್ಟಿತ್ಲ ಅಂದ್ರ ಹೆಚ್ಚಾಗಿಬಿಟ್ರಿ ಮನೆ ಕಾಲು. ಒಟ್ಟು ಕುಂಡ್ರಾಕ ಹೇಳಾಕ ಬರ್ಲಿಲ್ರಿ. ಡಾಕ್ಟರ್ಗಳೊಳಗಡೆ ತೋರ್ಸಾನ ಅಂದ್ರ ಅವರು ಇಂಜೆಕ್ಷನ್ ಅದು ಮಾಡಿಸ್ಕೊಂಡ ಮೂತಿ ಅದು ಎಲ್ಲ ಬಾವು ಬರಾಕೈತ್ರಿ. ಒಟ್ಟ ಆಗಿ ಬರ್ಲಿಲ್ರಿ. ಮತ್ತ ಎಲ್ಲ ಬೇರೆ ಕಡೆ ತೋರ್ಸಾನ ಅಂದ್ರ ಅವ್ರು ಆಪರೇಷನ್ ಮಾಡ್ಬೇಕಂದ್ರಿ. ಆಪರೇಷನ್ ಮಾಡ್ಬೇಕಂದ್ರ ಮಂಡೆ ಅದಕ್ಕೆ ಮತ್ತೆ ಇಲ್ಲಿ ಮಗಳು ಮೊಬೈಲ್ದಾಗ ನೋಡ್ಕೊ ಇಲ್ಲೇ ಬಾರಿ ತೋರ್ಸೋಣ ಅನ್ನಕತ್ರಿ. ನಾನು ಇಲ್ಲಿ ಬಂದ. ಓಕೆ. ಅಂದ್ರೆ ಮಂಡಿ ನೋವು ಬಂದು ಎಷ್ಟು ವರ್ಷ ಆಗಿತ್ತು? ಮಂಡಿ ನೋವು ಬಂದ 7-8 ವರ್ಷ ಆಯ್ತು. 7 ವರ್ಷ ಆಯ್ತು. ಅವಾಗಿಂದ 2006 ಓಕೆ. ಚಿಕನ್ ಗುಣಿ ಆಗಿದ್ದು. ಚಿಕನ್ ಗುಣಿ ಆದಾಗಿಂದ ಮಂಡಿ ನೋವು ಅಷ್ಟೇ ಬಂದಿತ್ತ, ಬೇರೆ ಜಾಯಿಂಟ್ಸ್ ಪೇನ್ ಎಲ್ಲ ಇವೆಲ್ಲ ಕೈ ಎಲ್ಲ ಮಾಡಕ್ ಬರ್ತಾರಲ್ರಿ. ಪೋಸ್ಟ್ ವೈರಲ್ ಆರ್ಥ್ರಲ್ಜಿಯಾ. ಓಕೆ. ಸುಮಾರು ಮೆಡಿಸಿನ್ ತಗೊಂಡಿದ್ದಾರೆ. ಹೋಮಿಯೋಪತಿ ಆಯ್ತು, ಅಲೋಪತಿ ಎಲ್ಲ ಆಯ್ತು. ಬಟ್ ಏನೋ ಅವ್ರಿಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಯ್ತು. ಏನಾಗ್ತಿತ್ತು ಸೈಡ್ ಎಫೆಕ್ಟ್? ಮುಖ ಎಲ್ಲ ಉಟ್ಕೊಳ್ಳೋದು, ಕೈ ಎಲ್ಲ ಬಾವು ಬರೋದು. ಇವೆಲ್ಲ ಕಾಲು ಬಿಗದಂಗ ಆಗೋದ್ರಿ. ಕುಂಡ್ರಾಕ ಹೇಳಾಕ ಬರ್ತಿರಕಿಲ್ಲ. ಇತ್ತಿತ್ಲಾಗಂತೂ 1 ವರ್ಷ ಆತ್ರಿ ಒಟ್ಟ ಅಡಿಗೆನ ಮಾಡಿಲ್ರಿ. ಒಟ್ಟ ಅಡಿಗೆನ ಮಾಡಕ್ ಆಗ್ಲಿಲ್ರಿ. ನೆಂಟು ಕ್ಯಾಸ್ ಒಂದ್ ಸ್ವಲ್ಪ ಸರ್ಪ್ ಉನ್ನಟ್ ಆಗಿತ್ರಿ. ಅದ್ರ ಬಳಿಕ ಅಲ್ಲೇ ನನಗೆ ಲಘು ಗೊತ್ತಾಗ್ಲಿಲ್ರಿ ಅದ.